ಪ್ರತಿ ವರ್ಷ ಹಾರ್ವೆಸ್ಟಿಂಗ್ ಆದ ತಕ್ಷಣ ನಾವು ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಅಂದರೆ ಏನು? ಯಾವುದು ಹಳೆ ರೆಕ್ಕೆಗಳು ಸೋತಿರ್ತವೆ, ವೀಕ್ ಆಗಿರ್ತವೆ, ಅನ್ಪ್ರೊಡಕ್ಟಿವ್ ಇರ್ತವೆ, ಅನ್ವಾಂಟೆಡ್ ಆಗಿ ಬೆಳೆದಿರ್ತವೆ, ಅಂದರೆ ಈ ಥರ ಒಂದು ರೂಪ ಇರೋದಿಲ್ಲ ಅದಕ್ಕೆ. ಸೊ ಆ ಥರ ಗಿಡಗಳಿಗೆ ನಾವು ಬ್ರ್ಯಾಂಚಸ್ ಕಟ್ ಮಾಡೋಕ್ಕೆ ಪ್ರೂನಿಂಗ್ ಅಂತ ಕರಿತೇವೆ. ಜನ್ರಲಾಗಿ ಏನಾಗುತ್ತಂದ್ರೆ ಪ್ರತಿ ವರ್ಷ ಕೆಳಗಿಂದ ರೆಕ್ಕೆಗೆ ಕ್ರಾಪ್ ಬರುತ್ತೆ, ಮ್ಯಾಲಿಂದ ರೆಕ್ಕೆ ಚಿಗುರು ಬರಬೇಕು. ಯಾರ್ಯಾರ ತೋಟದಲ್ಲಿ ಪ್ರತಿ ವರ್ಷ ಚಿಗುರು ಮೇಲ್ಗಡೆ ಜಾಸ್ತಿ ಇರುತ್ತೋ, ಕ್ರಾಪ್ ಕೆಳಗಡೆ ಮುಚ್ಚೋಗುತ್ತೋ ಅವರಿಗೆ ಬಂಪರ್ ಕ್ರಾಪ್ ಅಂತ ನಾವು ತಿಳ್ಕೊಬೇಕು. ಫಸ್ಟ್ ಕಂಚೆಗರ ತಗೊಂತಿದ್ದಾರೆ. ಕಂಚೆಗರ ತೆಗಿಬೇಕಾದ್ರೆ ಅವ್ರು ಹೆಂಗೆ ತೆಗಿತಾರೆ ಅಂದರೆ ಯಾವ್ದಾದ್ರು ಸೈಡು ಹೋಗಿದ್ರೆ ಆ ಸೈಡ್ ಬಿಟ್ಟು ಈ ಗಿಡದಲ್ಲಿ ಅಂತ ಸಮಸ್ಯೆ ಇಲ್ಲ ಮಾಡ್ತಿದ್ದಾರೆ. ಕಂಚೆಗರ ಮುಗಿದ ಮೇಲೆ ಅರ್ಧ ಅಡಿ ಮಾಡ್ಕೊಂತಿದ್ದಾರೆ. ಏನ್ ಮೈನ್ ಸ್ಟೆಮ್ ಇದೆಯಲ್ಲ, ಮೈನ್ ಸ್ಟೆಮ್ ಇಂದ ಅರ್ಧ ಅಡಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ರೆಕ್ಕೆಗಳು ಈ ಮೈನ್ ಸ್ಟೆಮಿಗೆ ಬರ್ತಿರ್ತವೆ, ಅಂತ ರೆಕ್ಕೆಗಳನ್ನ ಎಲ್ಲ ತೆಗಿತಾರೆ. ಇವಾಗ ಫಸ್ಟ್ ಅರ್ಧ ಅಡಿ ತಕೊಂಡ್ರೆ ನೆಕ್ಸ್ಟ್ ಯಾವ ರೆಕ್ಕೆ ತೆಗಿಬೇಕು ಅನ್ನೋದನ್ನ ಅವಾಗಲೇ ಗೊತ್ತಾಗುತ್ತೆ. ಫಸ್ಟ್ ಅರ್ಧ ಅಡಿ ತಕೊಂತಾರೆ. ಫಸ್ಟ್ ಅದೇ ಸೋತ್ ರೆಕ್ಕೆಗಳನ್ನ ತೆಗೀರಿ. ಫಸ್ಟ್ ಸೋತ್ ರೆಕ್ಕೆಗಳು ಮತ್ತೆ ಒಣಗಿದ ರೆಕ್ಕೆಗಳು. ಸೋತ್ರಪ್ಪೆ ಅಂದ್ರೆ ಈ ತರ, ಈಗ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ಈಗ ನಾವೆಲ್ಲ ಈಗ 4 ಹೂವಿಗಿಂತ ಕಮ್ಮಿ ಇದ್ದಿದ್ದು ಸೋತ್ರಪ್ಪೆಗೆ ಲೆಕ್ಕ ಹಾಕ್ತೀವಿ. ಕೆಲವು ತೋಟದಲ್ಲಿ ಹೂ ಇಲ್ದದ್ ಮಾತ್ರ ಸೋತ್ರಪ್ಪೆ ಅಂತಿದ್ವಿ. ಗಂಡ್ರೆಕ್ಕೆ ತೆಗಿಬೇಕಾ ಬಿಡ್ಬೇಕಂತ ನೀವು ಡಿಸೈಡ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಗಂಡ್ರೆಕೆಲ್ಲ ಒಂದೊಂದು ವರ್ಷ ತುಂಬಾ ಒಳ್ಳೆ ಕ್ರಾಪ್ ಇರುತ್ತೆ, ಅದು ನೋಡ್ಕೊಂಡು ತೆಗಿಬೇಕು. ಫಸ್ಟ್ ಅಂದ್ರೆ ಇನಿಷಿಯಲ್ ಸ್ಟೇಜ್ ಎಲ್ಲ ನೀವು ತೆಗ್ಬಿಟ್ರೆ ಆ ಸಮಸ್ಯೆ ಇರಲ್ಲ. ಸಸಿಲೆ ನೀವು ಗಂಡ್ರೆಕ್ಕೆ ಹೆಂಗ್ ಗೊತ್ತಾಗುತ್ತೆ ನಿಮಗೆ, ಆ ಚಿಗುರು ತೆಗ್ಬಿಡ್ಬೇಕು. ಕಡಿಬೇಕಿತ್ತು, ಇವಾಗ ಫಸಲ್ ಇದೆ, ತೆಗಿಯಕ್ ಕಷ್ಟ. ಇದು ಯಾಕೆ ಕಡಿಬೇಕು ಸರ್? ಇದು ಏನಾಗತ್ತೆ ಅಂತ ಹೇಳಿದ್ರೆ ಗಿಡದ್ದು ಶೇಪ್ ಬರಲ್ಲ. ಶೇಪ್ ಬಂದಿಲ್ಲ ಅಂದ್ರೆ ಕರೆಕ್ಟ್ ಬ್ರಾಂಚಸ್ ಗಳು ಸುತ್ತ ಡ್ರೋಪಿಂಗ್ ಆಗಲ್ಲ. ಬರೀ ಇದು ಮಾತ್ರ ಫಾಸ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಅವು ಸ್ಲೋ ಡೆವಲಪ್ಮೆಂಟ್ ಆಗುತ್ತೆ. ಇದು ಗಂಡ್ರೆಕ್ಕೆ ಅಂದ್ರೆ ಸಕ್ಕಸ್ ಇದು, ಆಯ್ತಾ? ಇದಕ್ಕೆ ಫೀಡಿಂಗ್ ಫಾಸ್ಟ್ ಹೋಗುತ್ತೆ, ಅದಕ್ಕೆ ಬ್ಯಾಲೆನ್ಸ್ ಆಗಲ್ಲ. ಅದು ಡೆವಲಪ್ಮೆಂಟ್ ಸ್ಲೋ ಆಗುತ್ತೆ, ಇದು ಡೆವಲಪ್ಮೆಂಟ್ ಫಾಸ್ಟ್ ಆಗುತ್ತೆ. ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಬರೋದು ಮಣ್ಣು ಹೇಗೆ ತೆಗೆಯೋದು ಅಂತ. ಯಾಕಂದರೆ ಮಣ್ಣು ಪರೀಕ್ಷೆ ಮಾಡೋದು ಎಲ್ಲರೂ ಲ್ಯಾಬಲ್ಲಿ ಕೊಟ್ಟರೆ ಅನಾಲಿಸಿಸ್ ಆಗುತ್ತೆ, ಬಟ್ ಮಾಡೋದು ಹೇಗೆ? ಯಾಕಂದರೆ ಈಗ ನಮ್ಮ ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ದರ್ ಈಸ್ ಎ ಪ್ರೊಸೀಜರ್. ಸ್ಯಾನಿಟೈಸ್ ಮಾಡ್ಕೋಬೇಕು, ಕರೆಕ್ಟಾಗಿ ಸಿರಿಂಜ್ ಒಳಗಡೆ ಹಾಕಿ ಎಷ್ಟು ml ಬೇಕೋ ಅಷ್ಟೇ ತಗೊಂಡು ಒಂದು ಇನ್ಫೆಕ್ಷನ್ ಆಗಲಾರ್ದೆ ವಾಯಿಲ್ಸಲ್ಲಿ ಇಟ್ಟು ಲ್ಯಾಬಿಗೆ ಕಳಿಸಿದ್ರೆ ಅದು ಅನಾಲಿಸಿಸ್ ಅಂತೇವೆ. ನಮ್ಮ ಸಾಯಿಲ್ ಹೆಟರೋಜಿನಸ್ ಸಾಯಿಲ್ ಅಂತ ಹೇಳ್ತೇವೆ. ಇಲ್ಲಿ ನಿಂತಿದ್ದು ಸಾಯಿಲ್ ಪ್ಯಾರಾಮೀಟರ್ ಬೇರೆ, ಆ ಬ್ಲಾಕಲ್ಲೇ ಬೇರೆನೇ ಬರುತ್ತೆ. ತೋಟ ಒಂದೇ, ಬಟ್ ಸಾಯಿಲ್ ಅನಾಲಿಸಿಸ್ ಏನಾಗುತ್ತಂದ್ರೆ ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗುತ್ತೆ. ನೀವು ಒಂದು ರಾಯಚೂರು ಏರಿಯಾಗೆ ಒಂದು ಕಡೆ ಹೋದರೆ ಒಂದು ಅರ್ಧ ಭಾಗ ಈ ಕಡೆ ಕೆಂಪು ಸಾಯಿಲ್ ಇದೆ, ಈ ಕಡೆ ಅರ್ಧ ಭಾಗ ಕಪ್ಪ ಸಾಯಿಲ್ ಇದೆ. ಇಡೀ ಮಲೆನಾಡು ಏರಿಯಾ ನಮ್ಮದು ಕೆಂಪು ಸಾಯಿಲು. ಇದಕ್ಕೆ ಫೆರೋಜಿನಸ್ ಸಾಯಿಲ್ ಅಂತ ಕರಿತೇವೆ. ಅಂದ್ರೆ ರೆಡ್ ಸಾಯಿಲಿಗೆ ಫೆರೋಜಿನಸ್ ಅಂದರೆ ಇಟ್ ಈಸ್ ಅ ರಿಚ್ ಇನ್ ಐರನ್ ಕಂಟೆಂಟ್ ಅಂತ ನಾವು ಕರಿತೇವೆ. ನಿಮ್ಗೆ ಗೊತ್ತಲ್ಲ, ಕೆಮ್ಮನ್ಗುಂಡಿ ಅಥವಾ ಈ ಕಡೆ ನಮ್ಮ ಕಳಸ ಕಡೆ ಕುದುರೆಮುಖ ರೇಂಜು, ದಿಸ್ ಈಸ್ ಆಲ್ ರಿಚ್ ಇನ್ ಐರನ್. ಯಾವ ಭೂಮಿಯಲ್ಲಿ ಐರನ್ ಕಂಟೆಂಟ್ ಇರುತ್ತೋ ಅದಕ್ಕೆ ಫೆರೋಜಿನಸ್ ಸಾಯಿಲ್ ಅಂತ ಕರೀತಾರೆ, ಅದಕ್ಕೆ ರೆಡ್ ಸಾಯಿಲ್ ಫಾರ್ಮೇಷನ್ ಆಗುತ್ತೆ. ಜನರಲಾಗಿ ಇಲ್ಲಿಂದ ಸಾಯಿಲ್ ಪ್ಯಾರಾಮೀಟರ್ ಕರೆಕ್ಟಾಗಿ ಇದು ಮಲೆನಾಡು ಏರಿಯಾದಲ್ಲಿ ಸಾಯಿಲ್ ಅನಾಲಿಸಿಸ್ ನಾವು ಮಾಡಬೇಕಾದ್ರೆ ಕಮಿಂಗ್ ಬ್ಯಾಕ್ ಟು ದ ಕಾಫಿಯಲ್ಲಿ ಸಾಯಿಲ್ ಅನಾಲಿಸಿಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೇವೆ, ನೀವು ಏನು ಮಾಡ್ತೀರಾ, ಪ್ರತಿ ವರ್ಷ ಒಂದು ತೋಟದಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ನೀವು ಪ್ರತಿ ವರ್ಷ ಆ ಸ್ಪಾಟಿಗೆ ತೆಗಿಯಲ್ಲ. ಈ ವರ್ಷ ಇಲ್ಲೇ ತೆಗಿತೀರಾ, ಮುಂದಿನ ವರ್ಷ ಅಲ್ಲೇ ತೆಗಿತೀರಾ. ನಾನು ಆಗಲೇ ಹೇಳಿದೆ ನಿಮಗೆ, ಒಂದು 10 ಅಡಿಗೆ ಮಣ್ಣಿನ ಗುಣಧರ್ಮಗಳು ಚೇಂಜ್ ಆಗ್ತವೆ, ಹೌದಲ್ವಾ? ಚೇಂಜ್ ಆಗ್ತವೆ. ನೀವು ಮಾಡಿ ನೋಡಿ. ನೀವು ಒಂದೇ ಸ್ಯಾಂಪಲ್ ತೊಗೊಂಡು ನೀವು 2 ಲ್ಯಾಬಿಗೆ ಕೊಟ್ಟರೆ ಅಲ್ಲಿ ಕೂಡ ನಿಮಗೆ 5% ವೇರಿಯೇಷನ್ ಬರುತ್ತೆ ನಿಮಗೆ ಒಂದೇ ಸ್ಯಾಂಪಲಲ್ಲಿ. ಸೊ ಬೇರೆ ಬೇರೆ ಪ್ಲೇಸಲ್ಲಿ ತೆಗೆದ್ರೆ ಇನ್ನೂ ಚೇಂಜಸ್ ಬರ್ತವೆ. ನಾನು ನಿಮಗೆ ರೆಕಮೆಂಡ್ ಮಾಡೋದೇನೆಂದರೆ ಕಾಫಿ ತೋಟಗಳಲ್ಲಿ ಈ ಥರ ರೋಬಸ್ಟಾ ಅಲ್ಲಿ ನಾವು 4 ಗಿಡದ ಮಧ್ಯದಲ್ಲಿ ಸ್ಯಾಂಪ್ಲಿಂಗ್ ಮಾಡ್ಬೋದು. ರೋಬಸ್ಟಾದು ಮ್ಯಾಕ್ಸಿಮಮ್ ರೂಟ್ ಸಿಸ್ಟಮ್ ಇರೋದು ಮೇಲೆ ಒಂದು 2-3 ಸೆಂಟರಲ್ಲಿ ಮಣ್ಣಿರುತ್ತೆ, ಕೆಳಗಡೆ 5ನೇ ಸೆಂಟರಿಂದ CM ಇಂದ ಹಿಡಿದು 30 ಸೆಂಟಿಮೀಟರ್ ತನಕ ನಿಮಗೆ ಬೇರೆ ಇರುತ್ತೆ. ಎಲ್ಲಿ ಬೇರಿನ ಸಂಖ್ಯೆ ಜಾಸ್ತಿ ಅಲ್ಲಿ ಮಾತ್ರ ನೀವು ಸಾಯಿಲ್ ಸ್ಯಾಂಪಲ್ ಮಾಡಬೇಕು. ಅರೇಬಿಕಾ ಇರ್ಬೋದು, ರೋಬಸ್ಟಾ ಇರ್ಬೋದು, ಅಡಿಕೆ ಇರ್ಬೋದು, ನೀವು ಮಾವು ಇರ್ಬೋದು, ಏಲಕ್ಕಿ ಇರ್ಬೋದು, ಬೇಕಾದ ಬೆಳೆ ಇರಲಿ, ಎಲ್ಲಿ ನಿಮ್ಮದು ರೂಟ್ ಜಾಸ್ತಿ ಅಲ್ಲಿ ಮಾತ್ರ ನೀವು ಸಾಯಿಲ್ ಸ್ಯಾಂಪಲ್ ಮಾಡ್ಕೋಬೇಕು. ಎರಡನೇದು, ಕಾಫಿ ತೋಟಗಳಲ್ಲಿ ರೋಬಸ್ಟಾದಲ್ಲಿ 4 ಗಿಡದ ಮಧ್ಯದಲ್ಲಿ ಯಾಕೆ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಎಲ್ಲಿ ಪಾರ್ಷಿಯಲ್ ಸನ್ಲೈಟು
ಮತ್ತು ಶೇಡ್ ಬೀಳುತ್ತೋ ಆ ಪೋರ್ಷನಲ್ಲಿ ನೀವು ತಗೋಬೇಕು. ಉದಾಹರಣೆಗೆ ನೀವು ಕೆಳಗಡೆ ತಗೊಂಡ್ರೆ ರೂಟ್ ಸಿಸ್ಟಮ್ ಜಾಸ್ತಿ ಇದ್ದಾಗೆ ನ್ಯೂಟ್ರೆಂಟ್ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ, ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಬರುತ್ತೆ ಅಲ್ಲಿ. ಇಲ್ಲಿ ತಗೊಂಡ್ರೆ ಬಿಸಿಲಿರೋದು ಹೊತ್ತಿಯಿಂದ ವೊಲಟಲೈಜೇಷನ್ ಆಫ್ ನೈಟ್ರೋಜನ್ ಜಾಸ್ತಿ ಆಗಿ ಅಲ್ಲಿ ನೈಟ್ರೋಜನ್ ಕಡಿಮೆ ಬರುತ್ತೆ. ಸೊ ನಮಗೇನಾಗುತ್ತಂದ್ರೆ ಅವರೇಜ್ ಆಗಿ ಯಾವ ರೂಟ್ ಸಿಸ್ಟಮಲ್ಲಿ ಕರೆಕ್ಟಾಗಿ ತೊಗೋಬೇಕಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಸಪೋಸ್ ನಿಮ್ಮ ಗಿಡ ರೋಬಸ್ಟಾ 80 ಬ್ಯಾಗ್ ಒಂದು ವರ್ಷಕ್ಕೆ ಎಕರೆಗೆ ಕೊಡ್ತಾ ಇದ್ದರೆ ನೀವು ಸರಳವಾಗಿ ರೂಟ್ ಸಿಸ್ಟಮಲ್ಲೇ ಸ್ಯಾಂಪ್ಲಿಂಗ್ ಮಾಡಬೇಕು. ಯಾಕಂದರೆ ಹೆವಿ ಇನ್ಕಮ್ಮು ಈಸ್ ಅ ಹೆವಿ ಟೆನ್ಷನ್, BP ಶುಗರ್ ಬಂದೇ ಬರುತ್ತೆ ಅಂಥೇಳಿ ತೋರಿಸುತ್ತಿದ್ದು. ಹಾಗಾಗಿ ಆ ರೂಟ್ ಝೋನಲ್ಲೇ ಸ್ಯಾಂಪಲ್ ಮಾಡಬೇಕು. ಸಪೋಸ್ ನಿಮ್ಮದು ಇಳುವರಿ 40 ಬ್ಯಾಗ್ ಇದೆ ಅಥವಾ 35 ಬ್ಯಾಗ್ ಇದೆ, 20 ಬ್ಯಾಗ್ ಇದೆ ಅಂದರೆ ಈ 2 ಗಿಡದ ಮಧ್ಯದಲ್ಲಿ ಸ್ಯಾಂಪ್ಲಿಂಗ್ ಮಾಡ್ಕೋಬೇಕು. ಸೊ ಸ್ಯಾಂಪ್ಲಿಂಗ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ 4 ಗಿಡ ಸೆಲೆಕ್ಟ್ ಮಾಡ್ಕೋಬೇಕು. ಈ ವರ್ಷ ಜನ್ರಲ್ಲಾಗಿ 5 ಎಕರೆಗೆ 10 ಪಾಯಿಂಟ್ ನೀವು ಮಣ್ಣು ಸ್ಯಾಂಪಲ್ ಮಾಡ್ಕೋಬೇಕು. 5 ಎಕರೆಗೆ 10 ಪಾಯಿಂಟ್ ಅಂದರೆ ಅರ್ಧ ಎಕರೆಗೆ 1 ಸಾಯಿಲ್ ಸ್ಯಾಂಪಲ್ ಆಯಿತು. 1 ಸಾಯಿಲ್ ಸ್ಯಾಂಪಲ್ ಅಂದರೆ ಏನು, ಈ ಥರ ಮಷೀನು ಈ 4 ಗಿಡದ ಮಧ್ಯದಲ್ಲಿ ನೀವು ಈ ಥರ ಒಳಗಡೆ ಹಾಕಿ ಜಸ್ಟ್ ನೀವು ಪ್ರೆಸ್ ಮಾಡಿದರೆ ಆಗುತ್ತಾ, ಈ ಥರ ಮಾಡಿ ಈ ಥರ ತೆಗಿಬೇಕು. ನೋಡಿ ಯಾಕಂದರೆ ಕೆಳಗಡೆಯಿಂದ ಬೇರಿನ ಸಂಖ್ಯೆ ಎಲ್ಲಿ ಜಾಸ್ತಿ ಅಲ್ಲಿಂದ ಮಣ್ಣು ತೆಗಿಬೇಕು. ತೆಗೆದಿದ ನಂತರ ಈ ಮಣ್ಣು ನೀವು ಅದರೊಳಗೆ ತೆಗಿಬೇಕು. ಈ ಥರ ಮಣ್ಣು 10 ಕಡೆ ತೆಗಿಬೇಕು. ಎಷ್ಟು? 10 ಕಡೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟ್ ಪ್ರೊಸೀಜರ್ ನಿಮಗೆ ಮುಂದಿಂದು ಗೊತ್ತಿರಬೇಕಂತ ಅಂದ್ಕೊಂಡಿದ್ದೀನಿ. ಈ ಗಿಡಗಳಿಗೆ ರಿಬ್ಬನ್ ಕಟ್ಟಿಬಿಡಿ. ಈ ವರ್ಷ ಈ ಗಿಡಗಳಿಗೆ ರಿಬ್ಬನ್ ಕಟ್ಟಿ ಮುಂದಿನ ವರ್ಷ ಅದೇ ಗಿಡಗಳಿಗೆ ರಿಬ್ಬನ್ ಕಟ್ಟಿದ್ದ ಪ್ಲೇಸಲ್ಲಿ ಅದೇ ಸುತ್ತಮುತ್ತ ಎಕ್ಸಾಕ್ಟ್ಲಿ ಪ್ರೊಬಬಲಿ ಅದೇ ಪ್ಲೇಸಲ್ಲಿ ಅಂತಲ್ಲ, ಅದರಿಂದ 1 ಅಡಿ ದೂರ 2 ಅಡಿ ದೂರದಲ್ಲಿ ಸ್ಯಾಂಪಲ್ ಮಾಡಿ ರಿಪೀಟ್ ಅನಾಲಿಸಿಸ್ ಮಾಡಿ. ಅಂದರೆ ಏನಾಗುತ್ತಂದ್ರೆ ಮೊದಲು ಆ ಮಣ್ಣಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ ಇತ್ತು, ಈ ವರ್ಷ ಅದೇ ಮಣ್ಣಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ ಇತ್ತು ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಮ್ಮ ಪ್ರಾಕ್ಟೀಸ್ ಏನಿದೆ ಗೊತ್ತಲ್ವ, ನಾವು ಈ ಸಲ ಇಲ್ಲಿ ಮಣ್ಣು ತೆಗಿತೇವೆ, ನೆಕ್ಸ್ಟ್ ಟೈಮ್ ಅಲ್ಲಿ ತೆಗಿರ್ತೇವೆ, ಮತ್ತು ಹೇಳ್ತೇವೆ ಅಯ್ಯೋ ನ್ಯೂಟ್ರಿಯೆಂಟ್ ಕಡಿಮೆ ಇತ್ತಲ್ಲ, ಈ ಲಾಸ್ಟ್ ಇಯರ್ ನಾನು 10 ಟನ್ ಕಾಂಪೋಸ್ಟ್ ಹಾಕಿದ್ದೆ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಎಲ್ಲಿ ಹೋಗಲ್ಲ, ಅಲ್ಲೇ ಇರ್ತದೆ ಅದು. ನಿಮ್ಮದು ಸ್ಯಾಂಪಲ್ ಅನಾಲಿಸಿಸ್ ತಪ್ಪಿದರೆ ನಿಮ್ಮದು ರೆಕಮೆಂಡೇಷನ್ ತಪ್ಪುತ್ತೆ ನಿಮ್ಮದು. ಸೊ ಹಾಗಾಗಿ ಇದು ಒಂದು ಭಾಗ ನೀವು ಅಳವಡಿಸಬೇಕು. ಇದಕ್ಕೆ ರಿಬ್ಬನ್ ಕಟ್ಟಬೇಕು. ಸೊ ಅದೇ ಪ್ಲೇಸಲ್ಲಿ ಪ್ರತಿ ವರ್ಷ ಚೆನ್ನಾಗಿ ಸ್ಯಾಂಪಲ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡಿದರೆ ದ್ಯಾಟ್ ಈಸ್ ದ ಕರೆಕ್ಟ್ ವೇ ಆಫ್ ಅನಾಲಿಸಿಸ್ ಫಾರ್ ಯುವರ್ ಸಾಯಿಲ್ ಸ್ಯಾಂಪಲ್. ಎರಡನೇದು, ಈ ಸಾಯಿಲ್ ಸ್ಯಾಂಪಲ್ ಮಾಡಿದ ನಂತರ ಇದಕ್ಕೆ ಸರಿಯಾಗಿ ಮಿಕ್ಸ್ ಮಾಡಿ ಡ್ರೈ ಮಾಡಿ ಒಂದು ಸ್ಯಾಂಪಲಲ್ಲಿ ಬರೆದು ನೀವು ಇದರಲ್ಲಿ ನಾನಾ ಥರದ ಅನಾಲಿಸಿಸ್, ನಿಮಗೆ ಬರೀ PHEC NPK ಬೇಕಾ, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಬೇಕಾ ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾ, ಅದರ ಜೊತೆಯಲ್ಲಿ ಫಿಸಿಕಲ್ ಪ್ಯಾರಾಮೀಟರ್ಸ್ ಏನಾರ ಬೇಕಾ, ಅಂದರೆ ಸಾಯಿಲಲ್ಲಿ ಸ್ಯಾಂಡ್ ಸಿಲ್ಟ್ ಕ್ಲೇ ಅಂತ ಹೇಳ್ತೇವೆ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಹೇಳ್ತೇವೆ. ಈಗ ಅವ್ರು ಆಗಲೇ ಕೇಳ್ತಿದ್ರು ಇವ್ರ ಪ್ರಶ್ನೆ, ಸರ್ ಎಷ್ಟು ಡ್ರೈ ಇದ್ದಾಗ ತೆಗಿಬೇಕಂತ. ಬೇಸಿಕಲಿ ಏನಿದೆ ಅಂದರೆ ತುಂಬ ವೆಟ್ ಇದ್ದಾಗ ತೆಗೆದ್ರೆ ಇದರೊಳಗಿದ್ದು ನ್ಯೂಟ್ರಿಯೆಂಟ್ ಎನ್ರಿಚ್ ಆಗಿ ಮತ್ತು ನ್ಯೂಟ್ರಿಯೆಂಟ್ ಜಾಸ್ತಿ ಬರ್ತವೆ. ಡ್ರೈ ಮಾಡಿದಾಗ ಮತ್ತು ನ್ಯೂಟ್ರಿಯೆಂಟ್ ಇವಾಪೊರೇಷನ್ ಆಗ್ತದೆ. ಸೊ ನಮಗೆ ಕರೆಕ್ಟ್ ಡೇಟಾ ಸಿಗಲ್ಲ. ಮಳೆ ನಿಂತಿದ ನಂತರ ಮಿನಿಮಮ್ 2 to 3 ಮಂತ್ಸಲ್ಲಿ ನೀವು ಸಾಯಿಲ್ ಸ್ಯಾಂಪಲ್ ಮಾಡಬೇಕು. ರೈಟ್ ಟೈಮ್ ಏನಿದೆ ಅಂದರೆ ಪ್ರತಿ ವರ್ಷ ಜನವರಿ, ಯಾಕಂದರೆ ಫೆಬ್ರವರಿಗೆ ಮಳೆ ಬಂದುಬಿಡುತ್ತೆ ನಮಗೆ. ಸೊ ಬೈ ಚಾನ್ಸು ಒಂದು ಸ್ವಲ್ಪ ತಪ್ಪಾಗಿದ್ರೆ ಈ ವರ್ಷ ಒಂದೊಂದು ಸ್ಯಾಂಪಲ್ ಮಾಡಿ ನೋಡ್ತೀನಿ ಅಂದರೆ 1 ಸ್ಯಾಂಪಲ್ ಈ ವರ್ಷ ಬೇಕಾದರೆ ನೀವು ಅನಾಲಿಸಿಸ್ ಮಾಡಿಸಿ, ಮುಂದಿನ ವರ್ಷ ಜನವರಿಗೆ ಅನಾಲಿಸಿಸ್ ಮಾಡ್ಕೊಂಬಿಡಿ. ಯಾಕಂದರೆ ಈಗ ಟೈಮ್ ಮುಗೀತು. ಒಂದು ಸಾರಿ ಮಾರ್ಚ್ ಮುಗೀತಂದರೆ ಬೆಳೆಗಳು ಸ್ಟಾರ್ಟು, ನಾವು ಬರೀ ಎಲ್ಲ ಫರ್ಟಿಲೈಸರು ಕಾಂಪೋಸ್ಟು ಸ್ಪ್ರೇಗಳಿಗೆ ಬಂದುಬಿಡ್ತೇವೆ. ಸೊ ಈ ಥರ ನೀವು ಅನಾಲಿಸಿಸ್ ಮಾಡ್ಕೋಬೇಕು. ಸಪೋಸ್ ನಿಮ್ಮ ತೋಟದಲ್ಲಿ 100 ಬ್ಯಾಗು 120 ಬ್ಯಾಗ್ ಪಾರ್ಚಮೆಂಟ್ ಇದೆ, ಚೆರಿ ಇದೆ, ರೋಬಸ್ಟಾ ಚೆರಿ ಇದೆ ಅಲ್ಲ, ಸುಮಾರು ತೋಟಗಳಲ್ಲಿ 100 ಬ್ಯಾಗ್ ಕೊಯ್ತಾರೆ ಇಂಡಸ್ಟ್ರಿಯಲ್ಲಿ. ಅವ್ರಿಗೆ ಲೀಫ್ ಅನಾಲಿಸಿಸ್ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಲೀಫ್ ಅನಾಲಿಸಿಸ್ ಭಾಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಇದೆ. ಯಾಕಂದರೆ ಬಂಪರ್ ಕ್ರಾಪ್ ಇದ್ದಾಗ ಮಾತ್ರ ನಿಮಗೆ ಬೇಕು, ತುಂಬ ಕಡಿಮೆ ಕ್ರಾಪ್ ಇದ್ದರೂ ಬೇಕು. ಕಡಿಮೆ ಕ್ರಾಪ್ ರೋಬಸ್ಟಾಲಿ ಅಂದರೆ 20, ಬಂಪರ್ ಅಂದರೆ 60ರಿಂದ 80, 40ಕ್ಕೆ ಬಂಪರ್ ಅಂತ ಅನ್ನಲ್ಲ ನಾವು, ಯಾಕಂದರೆ ಇಟ್ಸ್ ಲಾಜಿಕಲಿ ನಾರ್ಮಲ್ ಕ್ರಾಪ್ ಅಂತ ನಾವು ಕರಿತೇವೆ. ಜನರಲ್ಲಾಗಿ ನಾನು ಬೆಳಗ್ಗೆ ಹೇಳಿದೆ 8ರಿಂದ 9 ರೆಕ್ಕೆ, 1 2 3 4 5 6 7 8, ಟೋಟಲ್ 8 ಪೇರ್ ಆಫ್ ಲೀಫ್ ಇದೆ. ಇದ್ರ ಮಧ್ಯದಲ್ಲಿ ಏನು ಎಲೆ ಬರುತ್ತೆ ನೋಡಿ, ಈ ಎಲೆಯಲ್ಲಿ ತುದಿಗೆ ಒಂದು ಬಿಡಿ, 1 2 3 4 1 2 3 4 4ನೇ ಎಲೆ
ಈ 4ನೇ ಎಲೆಯಲ್ಲಿ ಒಂದೇ ಎಲೆ ತೆಗಿಬೇಕು ನೀವು. 2 ಎಲೆ ತೆಗೆದ್ರೆ ಈ ಬಡ್ಸಿಗೆ ಫುಡ್ ಸಿಗಲ್ಲ. 2 ಎಲೆ ತೆಗೆದ್ರೆ ಈ ಬಡ್ಸಿಗೆ ಫುಲ್. ಮತ್ತು ಒಂದು ಗಿಡದಲ್ಲಿ 4 ದಿಶೆಯಲ್ಲಿ ಎಲೆ ತೆಗಿಬೇಕು. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಆ ಥರ ಒಂದು 10 ಗಿಡಕ್ಕೆ ತೆಗಿಬೇಕು. 10 × 4 40 ಎಲೆ ನಿಮಗೆ ಅನಾಲಿಸಿಸ್ ಸಿಗಬೇಕಾಗಿತ್ತು ರಫಾಗಿ. ಅದು ಎಲ್ಲಿ ತೆಗಿಬೇಕು? ಎಲ್ಲಿ ಮಣ್ಣು ಪರೀಕ್ಷೆ ಮಾಡ್ತೀರಲ್ವ, ಆ ಮಣ್ಣು ಪರೀಕ್ಷೆ ಹತ್ತಿರ ನೀವು ಎಲೆ ತಗೊಂಡ್ರೆ ಆ ಮಣ್ಣಲ್ಲಿ ಏನಿದೆ, ಆ ಗಿಡದಲ್ಲಿ ಏನಿದೆ ಅಂಥೇಳಿ ಅಲ್ಲೇ ಗೊತ್ತಾಗುತ್ತೆ. ಇದು ಹೇಗಿದೆ ಅಂದರೆ ಕ್ಯಾಲ್ಕುಲೇಷನು, ಮನೆಯಲ್ಲಿ ನಾವು ಎಷ್ಟು ಜನ ಇದ್ದೇವೆ, ಮನೆಯಲ್ಲಿ ಆಹಾರ ಎಷ್ಟಿದೆ ಅದು ಕ್ಯಾಲ್ಕುಲೇಷನ್ ಮಾಡ್ದಂಗೆ ಆಯಿತು. ದಿಸ್ ಈಸ್ ದ ಕರೆಕ್ಟ್ ವೇ ಆಫ್ ಅನಾಲಿಸಿಸ್. ಇನ್ನು ಒಂದು ಮಣ್ಣು ಪರೀಕ್ಷೆ ಮತ್ತು ಎಲೆ ಪರೀಕ್ಷೆ ಹೇಗೆ ಮಾಡಬೇಕಂದ್ರೆ, ನಿಮ್ಮ ತೋಟ ಉದಾಹರಣೆಗೆ ನಿಮ್ಮ 40 ಎಕರೆ ತೋಟ ಇದೆ. 40 ಎಕರೆ ತೋಟ ಪೂರ್ವಕ್ಕೆ ಸ್ಲೋಪ್ ಇದ್ದರೆ ಇಡೀ 40 ಎಕರೆಗೆ ಒಂದೇ ಒಂದು ಸ್ಯಾಂಪ್ಲಿಂಗ್ ಸಾಕು. 40 ಎಕರೆಯಲ್ಲಿ ಪೂರ್ವಕ್ಕೆ ಸ್ವಲ್ಪ ಇದೆ, ಪಶ್ಚಿಮಕ್ಕೆ ಸ್ವಲ್ಪ ಇದ್ದರೆ ಅಲ್ಲಿ 2 ಸ್ಯಾಂಪಲ್ ಮಾಡಿ. ಯಾಕಂದರೆ ಆ ಸೂರ್ಯನ ಫೇಸಿಂಗ್ ತಕ್ಕಂಥ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಚೇಂಜ್ ಆಗ್ತವೆ. ನೀವು ನೋಡಿ ನಿಮ್ಮ ತೋಟದಲ್ಲಿ ಕೂಡ ಪೂರ್ವಕ್ಕೆ ಒಂದು ಇಳುವರಿ ಇದ್ದರೆ ಪಶ್ಚಿಮಕ್ಕೆ ಒಂದು ಇಳುವರಿ ಇರುತ್ತೆ, ದಕ್ಷಿಣಕ್ಕೆ ಒಂದು ಇಳುವರಿ ಇದ್ದರೆ ಉತ್ತರಕ್ಕೆ ಒಂದು ಇರುತ್ತೆ. ಸೊ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಒಂದು. 2ನೇದು ಗದ್ದೆ. ಈ ಥರ 3ನೇದು ಶೇಡ್ ಜಾಸ್ತಿ ಇದ್ದಿದ್ದ ಕಡೆ ನ್ಯೂಟ್ರಿಯೆಂಟ್ ಬೇರೆ ಥರ ಇರ್ತವೆ, ಶೇಡ್ ಮಾಡಿದ ಕಡೆ ಬೇರೆ ಥರ ಇರ್ತವೆ. ಈ ಥರ ತೋಟ ಡಿವೈಡ್ ಮಾಡಿಕೊಂಡು ನಿಮ್ಮ ಮಣ್ಣು ಪರೀಕ್ಷೆ ಆಗಬೇಕು. ಇದು ಮಣ್ಣಿಗೆ ಸಂಬಂಧಪಟ್ಟಿದ್ದು ಸಾಯಿಲ್ ಅನಾಲಿಸಿಸ್. ಇದರಲ್ಲಿ ಏನಾರ ಡೌಟ್ ಇದೆಯಾ?